ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ದಿನಾಂಕ 28/5/2025 DHS ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ದಲಿತ ಶೋಷಣಾ ಮುಕ್ತ DSMM ನವದೆಹಲಿ ಸಿರುಗುಪ್ಪ ತಾಲೂಕು ಸಮಿತಿ ಬಳ್ಳಾರಿ ಜಿಲ್ಲೆ ಹಾಗೂ AIDWA ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಸಿರುಗುಪ್ಪ ತಾಲೂಕು ಸಮಿತಿ ಇವರುಗಳಿಂದ ಮಾನ್ಯ ಪೊಲೀಸ್ ಅಧೀಕ್ಷಕರು ಸಿರುಗುಪ್ಪ ಇವರಿಗೆ ಸಿರುಗುಪ್ಪ ತಾಲೂಕು ದೇಶನೂರು ಗ್ರಾಮದಲ್ಲಿ ದಿನಾಂಕ 14/4/2025 ಅಂಬೇಡ್ಕರ್ ಜಯಂತಿ ನಡೆದ ಗಲಭೆ ಸಂಬಂಧ ಪ್ರಕರಣ ದಾಖಲಾಗಿದ್ದು ಸುಮಾರು 1 ತಿಂಗಳು 14 ದಿನ ಕಳೆದರೂ ಸಿರುಗುಪ್ಪ ನಗರದ 20 ರಿಂದ 25 ಆರೋಪಿಗಳನ್ನು ಪತ್ತೆ ಹಚ್ಚಿ ಕ್ರಮ ಜರುಗಿಸಬೇಕೆಂದು ಒತ್ತಾಯ. ಇದೇ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರುಗಳಾದ DHS ತಾಲೂಕಿನ ಅಧ್ಯಕ್ಷರಾದ BL ಈರಣ್ಣ ಹಾಗೂ ಬಳ್ಳಾರಿ ಜಿಲ್ಲೆ CITU ಮುಖಂಡರುಗಳಾದ ಸತ್ಯಬಾಬು ಮತ್ತು ಸಿರುಗುಪ್ಪ ತಾಲೂಕಿನ H ತಿಪ್ಪಯ್ಯ ಹಾಗೂ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ಚಂದ್ರಕುಮಾರಿ ಮತ್ತು ದೇವದಾಸಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ಈರಮ್ಮ ಹಾಗೂ ಸಿರುಗುಪ್ಪ ತಾಲೂಕಿನ CITU ಮುಖಂಡರುಗಳಾದ SB ಓಬಳೇಶಪ್ಪ ಸಿರುಗುಪ್ಪ ತಾಲೂಕಿನ ಪಕ್ಕದಲ್ಲಿರತಕ್ಕಂಥ ದೇಶನೂರು ಗ್ರಾಮದ ದಲಿತರ ಒಳಜಗಳದ ಬಗ್ಗೆ ವಿವರಿಸಿದರು. ಇದೇ ಸಂದರ್ಭದಲ್ಲಿ DYSP ಸಾಹೇಬರು ಸಹ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ಇಲಾಖೆಯ ಮುಂದೆ ಏನೇನು ಮಾತನಾಡಿದ್ದಾರೆ ಎಂಬತಕ್ಕಂಥದನ್ನ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ, KJ ನ್ಯೂಸ್ ಇಂಡಿಯಾ ವಾಹಿನಿ, ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ. ಬಂಧುಗಳೇ, ಮತ್ತು ಅದೇ ರೀತಿ ಈ ಹೋರಾಟದಲ್ಲಿ ಭಾಗಿಯಾಗಿರುವಂಥ ದಲಿತ ಹಕ್ಕುಗಳ ಹೋರಾಟ ಸಮಿತಿಯ ಮುಖಂಡ್ರೆ ಮತ್ತು ಜನವಾದಿ ಮಹಿಳಾ ಸಂಘಟನೆಯ ಮುಖಂಡ್ರೆ ಮತ್ತು ಇಲ್ಲಿ ನಡೆದಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ದೇಶನೂರು ಗ್ರಾಮದಲ್ಲಿ ಅತ್ಯಂತ ಬಡತನದಲ್ಲಿ ದುಡ್ತಿರುವಂಥ ದಲಿತ ಕುಟುಂಬಗಳೇನು ಜೀವನ ಮಾಡ್ತಾ ಇದ್ದಾವೆ, ಆ ದಲಿತ ಕುಟುಂಬಗಳ ನಡುವೆ ಅಲ್ಲೊಂದು ಅಂಬೇಡ್ಕರ್ನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಒಂದು ವಿಚಾರದಲ್ಲಿ ಅವ್ರ ನಡುವೆ ಕೆಲವು ಕಿಡಿಗೇಡಿಗಳು, ರಾಜಕೀಯ ಆಸಕ್ತಿ ಇರೋಂಥವರು ಅವರ ನಡುವೆ ಒಂದು ಜಗಳನ ಹಚ್ಚಿ ಅಲ್ಲಿರುವಂಥ ಕೆಲವು ದಲಿತ ಯುವಕರ ಮೇಲೆ, ಮಹಿಳೆಯರ ಮೇಲೆ ಅಮಾನುಷವಾಗಿ ದಾಳಿ ಮಾಡಿ 5 ಜನ ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಸೂಕ್ತವಾಗಿರುವಂಥ ತನಿಖೆ ಮಾಡಬೇಕು ಅಂತ ನಾವು ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ. ಅದರಲ್ಲಿ ವರದಿಯಲ್ಲಿ ಒಂದು ಆ FIR ಕಾಪಿಯಲ್ಲಿ ಒಂದು ಬರೆದಿದ್ದಾರೆ. ಅಲ್ಲಿ ದಲಿತರನ್ನೇ ಜಗಳ ಆಡೋಂಥ ರೀತಿಯಲ್ಲಿ ಕೆಲವು ಕಿಡಿಗೇಡಿಗಳು, ಕೆಲವು ರಾಜಕೀಯ ಆಸಕ್ತಿ ಇರೋಂಥವರು ಅದನ್ನು ಪ್ರೇರೇಪಣೆ ಮಾಡಿ ಅವ್ರ ನಡೆ ಒಡಕಂತಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಇವತ್ತು ದಲಿತರನ್ನ ಶೋಷಣೆ ಮಾಡಲ್ಪಟ್ಟಿರೋ ದಲಿತರ ಮೇಲೆ ಅನ್ಯಾಯ ಆದಾಗ ಕೂಡಲೇ ಪೊಲೀಸ್ ಇಲಾಖೆ ಮಧ್ಯಪ್ರವೇಶ ಮಾಡಲು ಶಾಂತಿಯನ್ನು ಕಾಪಾಡಬೇಕಾಗುತ್ತೆ. ಆದರೆ ಪೊಲೀಸರು ಯಾರು ಹೊಡೆತಕ್ಕೆ ಒಳಗಾಗಿದ್ದಾರೆ, ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಅವರ ಪರವಾಗಿ ನಿಲ್ಲದೇನೆ ಯಾರು ಅವ್ರ ಮೇಲೆ ದಾಳಿ ಮಾಡಿದ್ದಾರೆ ಅವ್ರ ಪರವಾಗಿ ನಿಲ್ಲಿದ್ದಾರೆ ಅಂತ ಇವತ್ತು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಅವತ್ತು ಹೋರಾಟದಲ್ಲಿ ಮಹಿಳೆಯರ ಮೇಲೆ ಎಳೆದಾಡಿದ್ದಾರೆ, ಮಹಿಳೆಯರ ಮೇಲೆ ಸರಿಗಣ್ಣ ಎಳೆದಾಡಿದ್ದಾರೆ, ಹೊಡೆದಿದ್ದಾರೆ. ಸಾಕಷ್ಟು 2-3 ಜನಕ್ಕೆ ಗಾಯಗಳಾಗಿದ್ದಾವೆ, ಆಸ್ಪತ್ರೆಯಲ್ಲಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ದೇಶನೂರು ಗ್ರಾಮದ ದಲಿತರೆಲ್ಲರೂ ಸೇರಿ ಆ ಊರಲ್ಲಿ ಶಾಂತಿಯನ್ನು ಕಾಪಾಡಬೇಕು ಮುಖ್ಯವಾಗಿ. ಮತ್ತು ಅದೇ ರೀತಿ ಇಲಾಖೆಗಳು ಸಂಪೂರ್ಣವಾದ ತನಿಖೆ ಮಾಡಬೇಕು.
ಮತ್ತು ಯಾರು ನಿಜವಾಗಲೂ ಅಪರಾಧ ಮಾಡಿದ್ದಾರೆ ಅವ್ರ ಮೇಲೆ ಕೂಡಲೇ ಶಿಕ್ಷೆ ಆಗಬೇಕು, ಅವರನ್ನು ಬಂಧಿಸಬೇಕಂತ ನಾವಿವತ್ತು ಒಂದು ಬೇಡಿಕೆ ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ವಿ. ಅದು ಹಾಗೆ ಅವಲೇ ಕಳೆದ ಒಂದು ತಿಂಗಳಾಗಿದೆ. ಇಲ್ಲಿವರೆಗೂ ಸರಿಯಾದಂಥ ತನಿಖೆ ಮಾಡಲಿಲ್ಲ ಅಂತ ನಮಗೊಂದು ಅಭಿಪ್ರಾಯ ಇದೆ. ಹಾಗಾಗಿ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡಿಕೊಳ್ತಿರೋದು, ಇಂಥ ಒಂದು ಘಟನೆಗಳಾದಾಗ ಕೂಡಲೇ ತನಿಖೆ ಮಾಡಬೇಕು. ಇಲ್ಲಾಂದ್ರೆ ಆ ಘಟನೆ ಸ್ವರೂಪ ಬದಲಾವಣೆ ಆಗ್ತದೆ. ಬೇರೆ ಬೇರೆ ರಾಜಕೀಯ ಹಿತಾಸಕ್ತರು ಅದರ ಮಧ್ಯಪ್ರವೇಶ ಮಾಡಿ ತಮ್ಮ ಲಾಭ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ದಲಿತ ಹಕ್ಕುಗಳ ಹೋರಾಟ ಸಮಿತಿ, ಜಲವಾದಿ ಮಹಿಳಾ ಸಂಘಟನೆ ಮಧ್ಯಪ್ರವೇಶ ಮಾಡಿ ಅವ್ರಿಗೆ ಕೂಡಲೇ ನ್ಯಾಯ ಸಿಗಬೇಕಂತ ಹೋರಾಟ ಭಾಗವಾಗಿ ಇವತ್ತು ನಿಮ್ಮ DSP ಕಚೇರಿ ಮುಂದೆ ಬಂದಿದ್ದೀವಿ. ಅಧಿಕಾರಿಗಳು ಸೂಕ್ತವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ಅವ್ರು ಯಾರು ಅವ್ರನ್ನ ಕೂಡಲೇ ಶಿಕ್ಷೆಗೊಳಪಡಿಸ್ಬೇಕಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲ ನನ್ನ ದಲಿತ ಮಹಿಳೆಯರೇ ಮತ್ತು ಎಲ್ಲ ದೇಸೂರು ಗ್ರಾಮದ ದಲಿತ ನನ್ನ ಎಲ್ಲ ಅಣ್ಣ ತಮ್ಮಂದ್ರೆ, ಮತ್ತು ಈ ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲ ದಲಿತ ಹಕ್ಕುಗಳ ಸಮಿತಿಯ ತಾಲೂಕು ಸಮಿತಿಯ ಮುಖಂಡರುಗಳೇ ಮತ್ತು ಈ ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂಥ ಜನವಾದಿ ಮಹಿಳಾ ಸಂಘಟನೆ ಎಲ್ಲ ತಾಲೂಕು ಸಮಿತಿಯ ಎಲ್ಲ ಮಹಿಳೆಯ ಮುಖಂಡರುಗಳೇ, ಇದು 14ನೇ ತಾರೀಕು, ಹೋದ ತಿಂಗಳು 14ನೇ ತಾರೀಕು ಗಲಾಟೆ ನಡೆದಿದೆ. ಅಂದರೆ ಇವತ್ತಿಗೆ 50 ದಿನಗಳು ಇವತ್ತು ಕಳೆದಿದ್ದಾವೆ ಗಲಾಟೆ ಆಗಿ. ಆದರೆ 50 ದಿನಗಳಾದರೂ ಕೂಡ ಅವ್ರು ಯಾರನ್ನ ಕೂಡ ತನಿಖೆ ಮಾಡಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಗಲಾಟೆ ನಡೆಯಲಿಕ್ಕೆ ಕಾರಣ ಏನು, ಅಲ್ಲಿ ಗಲಾಟೆ ಆಗಲಿಕ್ಕೆ ಅದರ ಹಿನ್ನೆಲೆ ಏನು, ಅಲ್ಲಿ ಗಲಾಟೆ ನಡೆಯಲಿಕ್ಕೆ ಯಾರ್ಯಾರ ಕಾರಣ, ಗಲಾಟೆ ಯಾಕಾಗಿ ಗಲಾಟೆ ಆಗಬೇಕಾಗಿತ್ತು, ಸುಮಾರು 3 ವರ್ಷದ ಕೆಳಗ ಆ ಪುತ್ಥಳಿಯನ್ನ, ಅಂಬೇಡ್ಕರ್ ಪುತ್ಥಳಿಯನ್ನ ಅನಾವರಣ ಮಾಡಲಿಕ್ಕೆ ಯಾಕೆ ತಹಸೀಲ್ದಾರ್ ಸಾಹೇಬರು ಅವರೆಲ್ಲ ತಡೆ ಹಾಕಿನ ಕೊಟ್ಟಿದ್ರು, ಕಾರಣ ಏನು ಅದಕ್ಕೆ ತಡೆ ಹಾಕಿನ ಕೊಡಲಿಕ್ಕೆ ಅಂತಿದ್ದು ಯಾವುದನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ತಾಲೂಕಿನ ದಂಡಾಧಿಕಾರಿಗಳಾಗಿರ್ಬೋದು, ತಾಲೂಕಿನ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಹಿರೇ DSP ಆಗಿರ್ಬೋದು, ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಮತ್ತು ಬೇರೆ ಎಲ್ಲ ಅಧಿಕಾರಿಗಳು ಯಾರಾಗಲಿ ಅದನ್ನು ಮುಂಜಾಗ್ರತವಾಗಿ ಆ ತನಿಖೆ ಮಾಡಿದ್ರೆ, ಅಲ್ಲಿ ಮುಂಜಾಗ್ರತವಾಗಿ ಬಂದೋಬಸ್ತಿಗೆ ಹಾಕಿದ್ರೆ ಈ ಗಲಾಟೆ ಆಗ್ತಿದ್ದವು ಅಂತ ನನ್ನ ಅನಿಸಿಕೆ. ಅವನಿಗೆ ತೆರಿಗೆ ಹೊಡೆದಾರ, ಹಂಗಾಗಿ ಅವನಿಗೆ ಸ್ವಲ್ಪ ಉಸಿರಾಡೈತೆ. ಬಳ್ಳಾರಿಗೆ ಹಾಕೊಂಡು ಹೋಗಂತಕ್ಕಂಥ ಇದಕ್ಕೆ ಇದಾಗ್ಯಾನ. ಅವನಿಗೆ ಇನ್ನೂ ಒಂದು ಸ್ವಲ್ಪ ತಾದಿ 30-40 ಜನ ಬರೀ ಕಾಲು ತುಳಿದ್ಬಿಟ್ಟು ಸತ್ತೋಗ್ಬಿಡ್ತಾನೆ. ಇನ್ನೂ ಒಂದು 5 ನಿಮಿಷಕ್ಕೆ ಯಾರು ಹೆಣ್ಮಕ್ಳು ಅವನ ಹಠ ಬರಲಿದ್ರೆ ಇವನು ತುಳಿದು ಬಿಡ್ತದೆ, ಇವನು ಉಸಿರುಗಟ್ಟಿ ಅಲ್ಲೇ ಪ್ರಾಣ ಬಿಡ್ತದ. ಇದೇನು ಪ್ರಯೋಜನ ಹೇಳಿ, ಯಾರಿಗೆ ಬಂದದ್ದು ಪ್ರಯೋಜನ ಇದು? ಅಂಬೇಡ್ಕರ್ ಆಗಿಲ್ಲ, ಅಂಬೇಡ್ಕರು ನನ್ನ ಜಯಂತಿಯಿಂದ ಸಾರ್ವಜನಿಕರಿಗಾಗಿ ಒಳ್ಳೇದಾಗಲಂತ ಮಾಡ್ರಿ ಅಂತ ಇವತ್ತು ಅಂಬೇಡ್ಕರ್ ಜಯಂತಿ ಸರ್ಕಾರ ಆದೇಶ ಮಾಡಿದೆ. ಅಂಬೇಡ್ಕರ್ ಜಯಂತಿ ಹಿಂಗ ಗುದ್ದಾಡಿ ಮಂದಿನೆಲ್ಲ ಕೊಡಕಂತ ತಿರುಗಾಡಿಕೆ ಅಂತ ಮಂಜು ಓಣ್ಯಾಗ ಮಕ್ಕಳಂತಾಗ ಮರಿಯಂತಂಗ ಸೈಲೇಶ್ವರ್ ಪೈಪುಗಳು ಕಿತ್ಕೊಂಡು ಗಾಡಿಗಳು ಶಬ್ದ ಹಾಕ್ಕೊಂಡು ಓಣೆಲ್ಲ ಮಜಾ ಮಾಡಕ್ಕೆ ಹೇಳ್ಯಾರ. ಸರ್ಕಾರ ಆದೇಶ ಹಿಂಗೆ ಮಾಡಿದೆ. ಅಲ್ಲಿ 2-3 ಯಾರೋ ಪೊಲೀಸರು ಯಾರೋ ಹೋಮ್ ಗಾರ್ಡ್ಸ್ಗಳು ಯಾರು ಇದ್ರಂತೆ, ಅವ್ರಿದ್ರು ಕೂಡ ಇಷ್ಟೆಲ್ಲ ರಾಜ್ಯ ಅಂತ ಮಾಡ್ಯಾರ. ಅದು ಏನಿದು ಕತೆ? ಇದಕ್ಕೆ ಯಾರು ಹೇಳ್ಬೇಕು? ಇದಕ್ಕೆ ಅದು ಅಸಲು ಇದಕ್ಕೆ ಕಾನೂನಾತ್ಮಕವಾಗಿ ಅವರಿಗೆ ಪಾಠನೇ ಇಲ್ಲ ಸರಿಯಾದ ರೀತಿಯಲ್ಲಿ ಅವರಿಗೆ. ಕಾಮ್ರೇಡ್ ಚಂದ್ರಕುಮಾರ್ ಅವರು ಕೂಡ ನಮ್ಮ ದಲಿತರ ಬಗ್ಗೆ ಮಾತಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದಾರೆ. ಗ್ರಾಮದ ಎಲ್ಲ ವಿವಿಧ ಸಂಘಟನೆಗಳಿಂದ ಬಂದಿರುವಂಥ ಎಲ್ಲ ಪದಾಧಿಕಾರಿಗಳೇ ಮತ್ತು ಅದೇ ರೀತಿಯಲ್ಲಿ ಜನವಾದಿ ಮಹಿಳಾ ಸಂಘಟನಾ DSS ಇವತ್ತು ಈ ಹೋರಾಟ ಹಮ್ಮಿಕೊಳ್ಳಕ್ಕೆ ಕಾರಣ ಏನು ಅನ್ನೋದು ಹಲವಾರು ವಿಷಯದಲ್ಲಿ ಇಲ್ಲಿ ಮುಂದೆ ಮಂಡನೆ ಮಾಡಿದ್ದಾರೆ ಆಲ್ರೆಡಿ. ನಾನು ಮುಖ್ಯವಾಗಿ ಜನವಾದಿ ಮಹಿಳಾ ಸಂಘಟನೆಯಿಂದ ಹೇಳೋದು ಏನು ಅಂತಂದರೆ,
ದಲಿತರ ಪರವಾಗಿ ನಾವು ಯಾವಾಗ್ಲೂ ಮುಂಚೂಣಿವಾಗಿರ್ತೀವಿ. ಮತ್ತೆ ಅದೇ ರೀತಿಯಲ್ಲಿ ನಮಗೆ ಪೊಲೀಸ್ ಪ್ರೊಟೆಕ್ಷನು ಅಲ್ಲಿ ಗಲಾಟೆ ಆಗ್ತಾ ಇದೆ, ಮತ್ತೆ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅಂತಂದು ಗಮನಕ್ಕೆ ತಂದಾಗೂ ಪೊಲೀಸ್ ಅವರು ಅಷ್ಟು ಅಲ್ಲಿ ಆಕ್ಷನ್ ತಗೊಂಡಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಹಳ್ಳಿಗಳಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡುವಾಗ ಹಲವಾರು ಸಮಸ್ಯೆಗಳು ಗಲಾಟೆಗಳು ಆಗ್ತಾವ. ಆ ಟೈಮಲ್ಲಿ ಇವರು ಬಂದೋಬಸ್ತ್ ಮಾಡಬೇಕಾಯ್ತು. ಮತ್ತೆ ಅದು ಬೇರೆ ಥರ ನಮಗೆ ಬಂದಿದ್ದು ಏನು ಅಂತಂದರೆ ಅಲ್ಲಿ ಬೇರೆ ಬೇರೆ ಥರ ವಿಡಿಯೋಗಳು ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕೇಸ್ ಮಾಡುವಾಗ್ಲೂ ಇವರು ಮಧ್ಯಾಹ್ನ 1 ಗಂಟೆಗೆ ಬಂದು ಕುಂತಿದ್ರೂ ಅವರು ಕೇಸ್ ತಗೊಳ್ಳಕ್ಕೆ ರೆಡಿ ಆಗಿಲ್ಲ. PSI ಅವರು ಪರಶುರಾಮ್ ಅವರು ಏನಂತಂದ್ರೆ ಬಾಲ ತಡ ಮಾಡಿದ್ದಾರೆ. ಆಲ್ರೆಡಿ ನಮ್ಮವರು ದೇಶನೂರಲ್ಲಿ ಅಲ್ಲಿ ಗಲಾಟೆನಲ್ಲಿ ಹೆಣ್ಮಕ್ಳು ಒಬ್ಬರಿಗೆ ಕೈ ಬೆರಳು ಮುರಿದಿದೆ. ಮತ್ತು ಅದೇ ರೀತಿಯಲ್ಲಿ 4-5 ಜನ ಹೆಣ್ಮಕ್ಳಿಗೆ ಮೈಯೆಲ್ಲ ಗಾಯಗಳಾಗಿದ್ದಾವೆ. ಮತ್ತು ಇಬ್ಬರು ಪೂರ್ತಿ ಕಾಲು ಕಟ್ಟಾಗಿದೆ. ಅಂಥವರೆಲ್ಲ ಆಸ್ಪತ್ರೆಯಲ್ಲಿದ್ದಾರೆ ಒಂದು ಕಡೆ. ಮತ್ತು ನಮಗೆ ಗಮನಕ್ಕೆ ತಂದಾಗ ನಾವು ಜಿಲ್ಲಾ ಸಮಿತಿನಿಂದನೂ ನಾವು SP ಗೆ ಒಂದು ಮನವಿ ಕೊಟ್ಟಿದ್ದಾಗ ಅವ್ರು ಏನಂದ್ರೆ ಇಲ್ಲ ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡ್ತೀವಿ ಅಂತಂದ್ರು. ನಮಗೆ ಅದೇನು ಮಾಡಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ 1 ತಿಂಗಳಾಗಿದ್ರೇನು ಅವರು ಈಗ ಆರೋಪಿಗಳು ಯಾರು ಮಾಡಿದಾರೋ ಅವರು ಊರಲ್ಲಿ ಮೀಸ ತಿರ್ಸ್ಕೊಂತ ಆರಾಮಾಗಿ ತಿರುಗ್ತಾ ಇದ್ದಾರೆ. ಮತ್ತೆ ಇಲ್ಲಿ ಆಗಿದ್ದ ಬಡವರಿಗೆ ಅವ್ರು ನೋಡಿದ್ರೆ ನಾವು ಬಚ್ಕೊಂಡಿರೋ ಪರಿಸ್ಥಿತಿನಲ್ಲಿದೆ. ಒಂದು ಕಡೆ ನೋವು, ಒಂದು ಕಡೆ ಇದು ಆದಾಗ್ಲೂ ಆಸ್ಪತ್ರೆಯಲ್ಲಿದ್ದಾರೆ. ಅಂದ್ರೆ ಸಾಯಿಸಿದ್ರೇನೆ ಇವರು ಇಮಿಡಿಯೇಟ್ ಅರೆಸ್ಟ್ ಮಾಡ್ತಾರ ಅನ್ನೋದು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನು ಅಂತಂದ್ರೆ ಹೆಣ್ಮಕ್ಳನ್ನ ಯಾರು ಕೈ ಮುಟ್ಟಬಾರ್ದು ಯಾವುದೇ ವಿಷಯದಲ್ಲಿ. ಅಟ್ರಾಸಿಟಿ ಕೇಸ್ ಆದಾಗನು ಈಗ ಆ ಕೇಸ 140 ಸೆಕ್ಷನ್ ಹಾಕಿದಾಗನು ಅವ್ನ ಇಮಿಡಿಯೇಟ್ ಮಾಡಬೇಕಾಯ್ತು. ಅದು ಏನೂ ಮಾಡಿಲ್ಲ. ಹಂಗಾಗಿ ನಾವು ಈಗ ನೀವು ಸರಿಯಾದಂತ ಕ್ರಮ ತಗೋಬೇಕು. ನೀವು ಸರಿಯಾದ ಕ್ರಮ ತಗೊಂಡಿಲ್ಲ ಅಂತಾನೆ ನಾವು ಈಗ DSP ಹತ್ರ ಬಂದು ನಾವು ಮನವಿ ಕೊಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಡೀ ಜನಾಂಗನ ಕರೆಸಿ ನೀವು ನ್ಯಾಯವಾದಂತ ಹೋರಾಟಕ್ಕೆ ನಮ್ಮ ಹೋರಾಟಕ್ಕೆ ನೀವು ಬೆಲೆ ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇನ್ನ ಉಗ್ರ ಹೋರಾಟಕ್ಕೆ ನಿಂತ್ಕೊಳ್ಳಕ್ಕೆ ನಮಗೆ ಸಜ್ಜಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಆರೋಪಿಗಳನ್ನು ನೀವು ಕೂಡಲೇ ಬಂಧನ ಮಾಡಬೇಕು. ಮತ್ತೆ ಅವ್ರಿಗೆ ಈಗ ಏನು ಶಿಕ್ಷೆ ಈಗ ಹೊಡ್ಕೊಂಡು ಅವರು ಎಲ್ಲ ಗಾಯಗಳು ಮಾಡ್ಕೊಂಡಿದ್ದಾರೋ ಅವರು ಇನ್ನ ಆಸ್ಪತ್ರೆಯಿಂದ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಪೂರ್ತಿ ಗಾಯ ಆಗಿಲ್ಲ. ಮತ್ತೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲರೂ ಅವರೇ ಭರಿಸಬೇಕು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾರೋ ಒಬ್ಬರಿಬ್ಬರಲ್ಲಿ ಮಾಡಿದಾರಂತ SP ಅವ್ರಿಗೂ ನಾನು ಮಾತಾಡಿದ್ದೀನಿ. SP ಅವ್ರು ಏನಂದ್ರು ನಾನು ಮಾತಾಡ್ತೀನಿ, ಅದೇನಾದ್ರು ತನಿಖೆ ಮಾಡ್ತೀನಿ, ಇನ್ವಿಟೇಟ್ ಮಾಡ್ತೀನಿ ಅಂತ SP ಅವ್ರು. ಮತ್ತೆ ಇನ್ನೊಂದು ಬಾರಿ ಹೋಗಿಲ್ಲ. ನಿಮ್ಮ ಹತ್ರ ಮಾತಾಡಿದ್ಮೇಲೆ ಹೋಗೋಣ ಅಂತ. ಹೀಗಾಗಿ ಅದನ್ನು ಗೊತ್ತಿದೆ ನನಗೆ. ಈಗ ಅವನ್ನೇನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಅವೆಲ್ಲ ಇದೆ ಅಂತ ನನಗೆ ಗೊತ್ತಿದೆ. ಆದ್ರೆ ಏನಾಗಿದೆ ಅಂತ ನಮಗೆ ಗೊತ್ತಿದೆ. ನಿಮ್ಮ ಇದರಲ್ಲಿ ಪರಿವೆ ಸತ್ಯಬಾಬು ಬಳ್ಳಾರಿ. ಎರಡು ಪಾರ್ಟಿ ಮೇಲೆ ಗಲಾಟೆ ಮಾಡ್ತಾರೆ. ಕಾನೂನಾತ್ಮಕವಾಗಿ ನಾವೇ ಕ್ರಮ ಇಂದು ದೇಶದ A1 ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಶ್ಯೂ A1 ನಾನು ಓಪನ್ ಆಗಿ ಹೇಳ್ತೀನಿ. ಇಬ್ಬರು ವ್ಯಕ್ತಿಗಳ ವೈಯಕ್ತಿಕ ಪ್ರತಿಷ್ಠೆಗೆ ಸಂಬಂಧಪಟ್ಟಂಗೆ 6 ಕೇಸ್ ಆಗಿದೆ. ಇಬ್ಬರೇ ವ್ಯಕ್ತಿಗಳು ಹೇಳಕ್ಕಾಗಲ್ಲ. ಇಲ್ಲಿ ಬಂದಿರೋರು ಗೊತ್ತಿದೆ, ಇನ್ನೊಂದು ಪಾರ್ಟಿಯವ್ರಿಗೆ ಗೊತ್ತಿದೆ ಯಾರ ನಡುವೆ ವೈಯಕ್ತಿಕ ಪ್ರತಿಷ್ಠೆ ಅಂತ ಹೇಳಿ. ಆಯ್ತಲ್ಲ, ಕೇಸ್ ಕೊಡ್ತಾ ಇದ್ದಾರೆ, ಕೇಸ್ ತಗೋತಾ ಇದ್ದೀವಿ. ಈಗ ನಾವು ಗೊತ್ತಾಗೋದಿಲ್ಲ, ಮುಂದಿನ ದಿನಮಾನಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಆಯ್ತಲ್ಲ, ಅಂಬೇಡ್ಕರ್ ಜಯಂತಿ ವಿಚಾರದಲ್ಲೂ ಕೂಡ ನಾವು ಶಾಂತಿ ಸಭೆ ಮಾಡಿದ್ದೀವಿ. ಶಾಂತಿ ಸಭೆ ರಾಜ್ಯದಲ್ಲಿ ಕೂಡ ಈ 2 ಗುಂಪುಗಳ ಮಧ್ಯೆ ಗಲಾಟೆ ಆಗ್ತೇನೆ ಉದ್ದೇಶಕ್ಕೆ ಸರ್ಕಾರದಿಂದ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ದೀವಿ. ಅದನ್ನು ಇವರು ಬಂದು ಅಂಬೇಡ್ಕರ್ ಆ ಗುಂಪು ಮಾಡಿಸುವಂಥ ಒಂದು ಗುಂಪು ಗಲಾಟೆ ಮಾಡೋದು, ಈ ಗುಂಪು ಮಾಡಿಸುವಂಥ ಒಂದು ಗುಂಪು ಗಲಾಟೆ ಮಾಡೋದು ಆಗಬಾರ್ದು ಅನ್ನೋ ವಿಚಾರಕ್ಕೆ ಸರ್ಕಾರ ವತಿಯಿಂದ ಓಪನ್ ಆಗಿ ಹೇಳ್ತೀನಿ ಅಂತ ವ್ಯಕ್ತಿ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಲ್ಲ. ಅದಕ್ಕಾಗಿ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಹಾಗಾಗಿ ನಾವು ಈ ಕೇಸ್ ಸಂಬಂಧಪಟ್ಟಂಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಾವು ನಮಗೇನಾದ್ರು ಸಿಪ್ಪಯ್ಯ ಅವತ್ತೇನಾಗಿದೆ ಅಂತ ಹೇಳಿ ಬರೀ ಹೇಳ್ತೀನಿ. ಎಲ್ಲ ವಿಚಾರಗಳು ಗೊತ್ತಿದ್ದಾವೆ. ನಾವು ಇಲ್ಲಿ ನಾವು ಆಮೇಲೆ ಗಲಾಟೆ ಆಗೈತಿ ಪಾರ್ಟಿ ಬಂದಿದ್ದೀವಿ, ಎಲ್ಲ ವಿಚಾರಗಳು ಗೊತ್ತಿದ್ದಾವೆ.
ಸರ್, ಈಗ ಬಾಬಾ ಅಂಬೇಡ್ಕರ್ ಸಾಹೇಬರಿಗೆ ಒಂದು ಪ್ರವಿತ್ವವಾಗಿ ಅವರು ಒಂದು ಹೆಸರು ಐತೆ. ಅಂತಹ ಸಂದರ್ಭದಲ್ಲಿ ಇವರು ಬಡಿಬೇಕೆಂಬುದು ಏನು ಉದ್ದೇಶ? ಅವರು ಓಡಾಡಿಕೆ ಬಡಿಯುವಾಗ ಕೂಡ ಪೊಲೀಸರು ಆ ಕಡೆ ಇದ್ದು ಕೂಡ ಅವರು ಗಮನ ತಗಲಿಲ್ಲ ಅಂದ್ರೆ ಅದು ಏನು ಉದ್ದೇಶ? ಇಲ್ಲ, ನಾವು ಬಂದವರ್ತನ ಅವನು ಸತ್ತೋಗ ಮಾತದು ಸ್ವಲ್ಪ ನೆಲೆ ಉಳ್ಕೊಂಡ್ಬಿಟ್ಟನ, ಇಲ್ಲ ಗ್ಯಾರಂಟಿ ಸತ್ತೋಗ್ಯದು. ವಿಚಾರಗಳು ಏನು ನಿಂತಿದ್ದು? ನಾನು ಹೇಳ್ತಲ್ಲ, ಇಬ್ಬರು ವ್ಯಕ್ತಿಗಳ ಪ್ರತಿಷ್ಠೆ. ಅದಕ್ಕೆ ಇವ್ರನ್ನ ಈ ಅಮಾಯಕರನ್ನ ದಾಳವಾಗಿ ಉಪಯೋಗಿಸ್ತಾರೆ. ಅದನ್ನ ಈಗ ಇಲ್ಲೇನು ಮಾತಾಡಿಲ್ಲ, ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ದೇಶದಲ್ಲಿ ಯಾವ ಇಶ್ಯೂ ಆಗ್ತದೆ. ನಮ್ಮಲ್ಲೇ ಜಗಳಿಟ್ಟು ಪೊಸಿಷನ್ ಇದ್ದಾರೆ ಈಗ ಅವ್ರು ನೀವು ಸ್ವಲ್ಪ ಅವ್ರ ಬಗ್ಗೆ ನೀವು ಗಮನ ತಗೊಳ್ಳಲ್ಲ. ನಮ್ಮ ಇಲಾಖೆಯಿಂದ ಏನು ಕ್ರಮ ಆಗಬೇಕು ಆಲ್ರೆಡಿ ಆಗಿದೆ, ಆಗ್ತಾನೂ ಇದೆ. ನಮ್ಮಲ್ಲಿರುವಂಥ ಒಬ್ಬರು ಇಬ್ಬರು ಪೊಲೀಸರು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಬಟ್ ನಾವು ಅದನ್ನ ಈಗ ನಾವು ಅದು ಮಾಡಬಾರ್ದು ಅಂತ ನಮ್ದು ಅಷ್ಟೇ. ನ್ಯಾಯವಾಗಿ ಇಶ್ಯೂ ರೈಸ್ ಆಗೋವರೆಗೂ ಪರ್ಮಿಷನ್ ಯಾವುದು ಕೂಡ ಇಲ್ಲ. ಮಾಡಿದ್ದಾರೆ, ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ಕೊಳ್ಳಿ ಅನ್ನೋದೇ ಉದ್ದೇಶ ಇತ್ತು. ಇದು ವೈಯಕ್ತಿಕ ಪ್ರತಿಷ್ಠೆ ಯಾವಾಗ ಆಯಿತು ಆವಾಗ ಕಾನೂನು ಬಂತು ಅಷ್ಟೇನೆ. ಇಲ್ಲ ಅಂದರೆ ಆರಾಮಾಗಿ ಎಲ್ಲರೂ ಸಂತೋಷವಾಗಿದ್ರು ಎಲ್ಲ ಇತ್ತು. 118 ನಾನು ಬೈಬಲ್ ಅಂತಿದ್ದೆ ಅವ್ರು ಹೇಳಿದ್ದು ಟಾಪ್ ಮೋಸ್ಟ್ ಇಲ್ಲ ಏನಾಗಿದೆ ಇವಾಗ CRPC ಬೇಲೆಬಲ್ ನಾನ್ ಬೇಲೆಬಲ್ ಈಗ ಸದ್ಯಕ್ಕೆ ಅದು ಬಿಲೋ 7 ಇಯರ್ಸ್ ಬಿಲೋ 7 ಇಯರ್ಸ್ ಅಲ್ಲಲ್ಲ ಬಿಲೋ 7 ಇಯರ್ಸ್ ಎನಿ ಅಫೆನ್ಸ್ ನಾವು ಡೈರೆಕ್ಟ್ ಅರೆಸ್ಟ್ ಮಾಡ್ತೀವಿ. ಬಿಫೋರು ಮೊದಲೇ 41 ಇಯರ್ಸ್ ಹೇಳ್ತಾ ಇದ್ವಿ, ಈಗ 35 ಲಾಸ್ಟ್ ವೀಕಲ್ಲೇ 24. ಆ ಟೈಮಿಗೆ ಹಾಜರಾಗಿಲ್ಲ ಅಂದರೆ ಆಮೇಲೆ ಇನ್ನೊಂದು ನನಗೆ ಇನ್ನೊಂದು ಗಮನಕ್ಕೆ ಬಂದಿದೆ. ನಾನು ಗಮನಕ್ಕೆ ಬಂದಿದೆ ಎಸ್ ಪಿ ಹತ್ರ ನಾವು ಬಂದಿಲ್ಲ. ಬಟ್ ನಿಮ್ಮ ಸ್ಟೇಷನ್ ಬಂದಾಗ ಇವ್ರನ್ನೇ ಬೆದರಿಸ್ತಾರೆ. ನಿಮ್ಮವರೇ ಈಗ ನಮ್ಮ ವೀರೇಶ್ ಇವನ್ನೆಲ್ಲ ಬೆದರಿಸ್ತಾರೆ. ನಾವು ಅದು ಮಾಡಿ ಒಂದು ಬಂದಿದ್ವಿ, ಸಾಹೇಬರು 30 ಕುಂತಿದ್ರಿ. ಕುಂತನಾಗ ಏನಾಯ್ತು, ಇವ್ರು ಹೇಳೋಕ್ಕೆಲ್ಲ ಹೇಳಿದ್ಬಿಟ್ರು. ನಾವು ಒಂದು 4 ಹೆಣ್ಮಕ್ಳು ಒಂದು 5 ಮಂದಿ ಗಂಡ್ಮಕ್ಳು ಬಂದಿದ್ವಿ. ಅಂತಾರೆ ಏನು ಮಾಡ್ತಾರೆ ಅಂತ ಅಲ್ಲೆಲ್ಲ ಹೇಳಿದೆ, ಇನ್ಫಾರ್ಮೇಷನ್ ಕೊಡ್ತೀವಿ. ತಹಸೀಲ್ದಾರ್ ಸಾಹೇಬ್ರು ಇಲ್ಲೇ ಇದ್ದರು, ಕೊಡೋಕೆ ಹೋದ್ವಿ. ಇಲ್ಲ ಅವ್ರ ಚೇಂಬರಿಗೆ ಹೋಗಿ ಕೊಡೋ ಅಂತ ಅವ್ರು ಅಂದರು. ಅಂದನಾಗ ಇವ್ರ ಮುಂದೆ ಇಲ್ಲಿಗೆ ಬಂದಿದ್ವಿ. ನಾವು ಅಲ್ಲೇ ಇದ್ವಿ, ಮಳೆ ಬರ್ತದೆ. ನೀವು ಇಲ್ಲದ್ದೆಲ್ಲ ಮಾತಾಡಿ ಪೊಲೀಸ್ ಸ್ಟೇಷನ್ ತನಕ ಧರಣಿ ಕುಂದ್ರದಾಗ ಇಲ್ಲದ ಮಾಡಿದ ಪರ ದೇಶದಲ್ಲಿ ಭಾಳ ಐತೆ. ಈಗ ಊಟ ಬಡಿಬೇಕಂತ ಅಂತ ನಾನು ಪರ್ಸನ್ ಸರ್ ನಾನಿದ್ದೇನಂದೆ. ಸರ್ ಅದು ಏನು ಹೇಳೋದಿದ್ದಪ್ಪ ಅಂದ್ರೆ ಅದು ಮಾಡೋದಕ್ಕೆ ಅವ್ರಿಗೆ ಹೇಳ್ಬಾರ್ದು, ನನಗೆ ಹೇಳ್ಬಾರ್ದು ಸರ್ ಸದ್ಯ ಅಂತ ಹೇಳಿ. ಈಗ ನಾನೇನ ತಪ್ಪಿ ಎದುರು ಮಾತಾಡಿ ಅಂತ ಇವರೇ ನನ್ನ ಬಂದು ಬೈಬೋದು. ಅಲ್ಲಿ 3 ಕುಂತಿರೋ DAS ಸಾರು, SI ಸಾರು 3 ಕೂತಿದ್ರು. 3 ಕುಂತಾಗ ತಾನು ಏನು ತಿಳ್ಕೊಂಡಿಲ್ಲ. ಈಗ ಯಾವ್ದೋ ಒಂದು ಸರ್ ಈಗ ನಿಮ್ಮ ದೇಶದವ್ರಿಗೆ ನಾವೊಂದು ಔಟ್ ಪೋಸ್ಟ್ ಪ್ರಪೋಸಲ್ ಕಳಿಸ್ತಾ ಇದ್ದೀವಿ. ಇರೋ ವಾಸ್ತವ ವಿಚಾರ ಆದಾಗ ಇಮ್ಮಿಡಿಯೇಟ್ ಬಂದ್ರೆ ಇರೋ ವಾಸ್ತವ ವಿಚಾರ ಹೇಳ್ತಾ ಇದ್ದೀವಿ. ದೇಶದವ್ರಿಗೆ ಕೇಸ್ ರಿಜಿಸ್ಟರ್ ಆಗೋಷ್ಟು ಎಲ್ಲಿ ರಿಜಿಸ್ಟರ್ ಆಗಲ್ಲ. ಈಗ ನೋವು ಗೊತ್ತಾಗೋದಿಲ್ಲ, ಯಾವಾಗ ಒಂದು ಟ್ರಯಲಿ ಬಂದಾಗ ಗೊತ್ತಾಗ್ತದೆ. ಸರ್ ಇನ್ನೊಂದು ಸರ್ ಬಿಡ್ರಪ್ಪ, ಆಯ್ತು ಬಿಡ್ರಿ. ಒಂದಿನ ಕಳಿಸಿದ್ರು ಸರ್, ಯಾರು ಮಾತಾಡೋಬೇಕಂತ ಕಳಿಸಿದ್ರು. ಯಾರು ಅವತ್ತು ಟೆಸ್ಟ್ ನೋಡು 4ನೇ ತಾರೀಕು 5ನೇ ತಿಂಗಳು ಅವತ್ತು ಕರೆಸಿದ್ರು ಸಾಯಂಕಾಲ. ಕರೆಸಿದ ಮ್ಯಾಗ ನಾವು ಇಲ್ಲ ಸರ್ ಒಂದು 10 ಕರೆದಿದ್ದ ನಾವು ಬಂದ ಟೈಮ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್